ಸದನದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ವಿಚಾರವಾಗಿ ಬಿಜೆಪಿ ಅವರು ಮಾಡ್ತಿರಂತ ಗದ್ದಲದ ಹಿನ್ನೆಲೆಯಲ್ಲಿ ಬರ ಪರಿಸ್ಥಿತಿ ಚರ್ಚೆ ಆಗಬೇಕು. ಬರದ ಬಗ್ಗೆ ಈಗ ಕರ್ನಾಟಕ ತೀವ್ರ ಬರ ಪರಿಸ್ಥಿತಿ ಎದುರಿಸ್ತಾ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಲು ಬಿಜೆಪಿ ಅವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತೇಳಿ ಕಾಂಗ್ರೆಸ್ ಅವರು ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಒಂದು ಹೋರಾಟ ನಂಬಿಕೊಂಡಿದ್ದಾರೆ. ನಮ್ಮ ಜೊತೆಗೆ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಇವಾಗ ಬಿಜೆಪಿ ಅವರು ನಾಗೇಂದ್ರ ಅವರು ರಾಜೀನಾಮೆ ಸಿಗೋವರೆಗೂ ನಾವು ಸದನ ನಡೆಯೋದಕ್ಕೆ ಬಿಡೋದಿಲ್ಲ ಅನ್ನೋಂತ ಪಟ್ಟು ಹಿಡಿದಿದ್ದಾರೆ. ಆದ್ರೂ ಕೂಡ ಈಗ ಕರ್ನಾಟಕ ತೀವ್ರವಾದಂತಹ ಬರ ಪರಿಸ್ಥಿತಿ ಎದುರಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಬರದ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದು ನೀವು ಕೇಳ್ತಿದ್ದೀರಿ. ಈಗ ನೀವು ಹೋರಾಟಕ್ಕೆ ಮುಂದಾಗಿದ್ದೀರಿ, ಅವ್ರು ದಿನಾನು ಹೋರಾಟ ಮಾಡ್ತಲೇ ಬಂದಿದ್ದಾರೆ. ಎಲ್ಲಿಗೆ ಹೋಗಿ ತಲುಪುತ್ತೆ ಸರ್? ನಾವು ಸಾಂಕೇತಿಕವಾಗಿ ನಾವು ಸಂದೇಶ ಕೊಡಬೇಕು. ಸಾಂಕೇತಿಕ ಅಂದ ತಕ್ಷಣ ಗವರ್ಮೆಂಟ್ ನ ಹಾಲ್ಟ್ ಮಾಡಿ ಅದಕ್ಕೇನು ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡೋದು ಇಟ್ ಡಸಂಟ್ ಮೇಕ್ ಸೆನ್ಸ್. ಬಿಜೆಪಿ ಅವರಿಗೆ ಏನಂತ ಹೇಳಿದ್ದಾರೆ, ಬರದ ಪರಿಸ್ಥಿತಿಯನ್ನ ಚರ್ಚೆ ಮಾಡೋಣ. ನಾಗೇಂದ್ರ ಅವ್ರದ್ದು ಬೇಕಾ, ನಾಗೇಂದ್ರ ಅವ್ರದ್ದು ಚರ್ಚೆ ಮಾಡೋಣ. ಅವ್ರು ಏನಾದ್ರು ನಿಜವಾಗ್ಲೂ ತಪ್ಪಿಸ್ತು ಅಂದ್ರೆ ಓಕೆ. ಅದಾದ್ಮೇಲೆ ಇನ್ನೂ ಕೂಡ ಇಲ್ಲ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಬಿಜೆಪಿ ಅವರಿಗೆ ಇದೊಂದು ರೋಗ. ಅವ್ರಿಗೇನು ಒಟ್ಟು ಒಳ್ಳೆ ಕೆಲಸ ಆಗ್ಬಾರ್ದು. ಕಾಂಗ್ರೆಸ್ ಅವರು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ, ಇದು ಜನರಿಗೆ ಹೋಗ್ಬಾರ್ದು ಅಂತ ನಾವು ಹೇಳ್ತೀವಿ. ನಂಗೆ ಆಗೋದಿಲ್ಲ. ಬಿಜೆಪಿ ಅವರು, ನಾನು ಹೇಳ್ತಾ ಇದ್ದೀನಿ, ನಮ್ಮ ದೇಶನೇ ಇಡೀ ಭಾರತ ದೇಶದಲ್ಲಿ ಇವತ್ತು ಬಿಜೆಪಿನ ಪ್ರಶ್ನೆ ಮಾಡ್ತಾ ಇದೆ. ನಮ್ಮನ್ನ ಪ್ರಶ್ನೆ ಮಾಡ್ತಾ ಇಲ್ಲ, ನಮಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ನಮ್ಮನ್ನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ವಿಧಾನಸಭೆಯೊಳಗೆ ಇತ್ತು, ಅವ್ರು ಕಳ್ಕೊಂಡಿದ್ದಾರೆ. ಅದು ಪ್ರಜಾಪ್ರಭುತ್ವಕ್ಕೆ ಒಂದು ಕಗ್ಗೋಲೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ವಿರೋಧ ಪಕ್ಷದ ನಾಯಕರು ಇಟ್ಕೊಂಡು ಎಲ್ಲರೂ ಕೂಡ ಬಿಜೆಪಿ ಸದಸ್ಯರು, ಅವ್ರ ಜೊತೆ ಇನ್ಯಾರು ಸೇರ್ಕೊಂಡಿದ್ದಾರೆ. ನನಗೆ ಅನ್ಸುತ್ತೆ ಇದು ಪ್ರಜಾಪ್ರಭುತ್ವಕ್ಕೆ ಕೊಲೆ ಮಾಡ್ತಾ ಇದ್ದಾರೆ. ಅದು ಇವೆ, ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಆದ್ರೆ ನಾವು ಡಿಸ್ಕಷನ್ಸ್ ಆಗ್ಬೇಕು, ಜನರಿಗೆ ಒಳ್ಳೆ ಸಂದೇಶ ವಿಧಾನಸಭೆಯಿಂದ ಹೋಗ್ಬೇಕು, ವಿಶ್ವಾಸ ಬರಬೇಕು. ವಿರೋಧ ಪಕ್ಷದವ್ರ ಮೇಲೆ ಬರಬೇಕು, ಆಡಳಿತ ಪಕ್ಷದಲ್ಲಿ ಹೋಗ್ಬೇಕು. ನಮ್ ಕೆಲಸ ನಾವು ಮಾಡ್ತೀವಿ, ಅವ್ರು ಮಾಡೋದನ್ನ ನಾವು ಎಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಅವ್ರು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಹೇಳಿದಲ್ಲ, ಅವ್ರಿಗೆ ಮನ್ಸಿಗೆ ಬಂದಿದ್ದು ನಾವು ಕೇಳೋದು, ಅವ್ರ ಮಾತುಗಳು ಇದೆಲ್ಲ ತಪ್ಪಾಗ್ತದೆ. ಸಂದೇಶ ಏನ್ ಕೊಡ್ತೀವಿ ನಾವು? ಸೊ ಅವ್ರು ಕೇಳೋದು ನನಗನ್ಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ ವಿಂಡಿಕ್ಟಿವ್ ಆಗಿ ಅವ್ರಿಗೇನು ಪ್ರಶ್ನೆ ಮಾಡೋದಕ್ಕೆ ಇದಿಲ್ಲ. ಈಗ ಬರೆದು ಡಿಸ್ಕಷನ್ ಮಾಡಬೇಕು. ಬರೆದು ಡಿಸ್ಕಷನ್ ಇಲ್ಲಿ ಮಾಡಿದ್ರೆ ನಾವು ನ್ಯಾಷನಲ್ ಅಲ್ಲಿ ಬರ ಅಂತ ಘೋಷಣೆ ಮಾಡೋರು ಯಾರು? ನಾವು ಪ್ರಪೋಸಲ್ ಕಳಿಸ್ತೀವಿ, ಅದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಫಂಡ್ಸ್ ಕೊಡ್ಬೇಕು, ಸ್ಟೇಟ್ ಅವರು ಕೊಡ್ತಾರೆ. ಇದು ಆಗಬಾರದು. ನಮ್ ಜನರಿಗೆ ಬರದಲ್ಲಿ ಸಾಯ್ಬೇಕು, ಅವ್ರಿಗೆ ತೊಂದರೆ ಆಗಬೇಕು. ಆ ತರ ಇಂಟೆನ್ಷನ್ ಬಿಜೆಪಿ ಅವರು ಇದ್ದಾಗ ನಾವೇನು ಮಾಡೋದಕ್ಕಲ್ಲ. ಅಂತ ಸಂದರ್ಭದಲ್ಲಿ ನಾಗೇಂದ್ರ ವಿಚಾರ, ಬೇರೆಯವ್ರ ವಿಚಾರ ಇದನ್ನೆಲ್ಲ ಮಾಡ್ತಾರೆ. ಅದನ್ನ ನನಗನ್ಸುತ್ತೆ ನಮ್ಮ ರಾಜ್ಯದ ಜನರು ನೋಡ್ತಾರೆ. ಮುಂದಿನ ದಿನದಲ್ಲಿ ತೀರ್ಮಾನ ಅವ್ರಿಗೆ ಕೊಡ್ತಾರೆ. ಅವರಂತೂ ಎಲ್ಲಾ ಕಡೆನೂ ದಿಕ್ಕು ದೆಸೆ ಇಲ್ಲದೆ ಇರತಕ್ಕಂಥ ಬಾಗಿಲು ಓಪನ್ ಆಗಿ ಕೂತ್ಕೊಂಡಿದ್ದಾವೆ. ನಮ್ಮ ಕೆಲಸವನ್ನ ನಾವು ಮಾಡ್ತೀವಿ. ರಾಜ್ಯದ ಜನರಿಗೆ ಏನ್ ಸೇವೆ ಮಾಡ್ಬೇಕು. ಮಹಾತ್ಮ ಗಾಂಧಿ ಎದುರುಗಡೆಗೆ ನಾವು ಬಂದು ನಮ್ಮ ಹಕ್ಕನ್ನ ಅವ್ರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಸಾಂಕೇತಿಕವಾಗಿ ಇವತ್ತೆಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಮಾಡ್ತೀವಿ. ಮತ್ತೆ ನಮ್ಮ ಕೆಲಸಗಳನ್ನ ನಾವು ವಾಪಸ್ ಹೋಗಿ ನಾವು ಮಾಡ್ತಕ್ಕಂಥ ವಿಚಾರ ಮಾಡ್ತೀವಿ. ಕೇಂದ್ರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರನ ಇಟ್ಕೊಂಡು ಕಾಂಗ್ರೆಸ್ ಅವರು ಕೂಡ ಸಿಜೆಪಿಯೊಂದಿಗೆ ಭಾಗಿಯಾಗಿ ಅವ್ರ ರಾಜೀನಾಮೆ ಕೊಡಿಸೋವರೆಗೂ ಪ್ರತಿಭಟನೆ ಮುಂದುವರಿಸಿದ್ರು. ಈಗ ಅದೇ ನಿಟ್ಟಿನಲ್ಲಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಿ. ನಾಗೇಂದ್ರ ಅವರು ಬಿಟ್ಟು ಕೂಡ ಬೇರೆಯವರು ಇದಾರಲ್ಲ, ಶಾಸಕರು ಅದೇ ಸಮಾಜದವರು, ಯಾರಿಗೆ ಕೊಡ್ತಿಲ್ಲ ಅಂತ. ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿದ್ಮೇಲೆ ಈಗ ನಾವು ಉತ್ತರವನ್ನು ಕೊಡೋದಕ್ಕೂ ರೆಡಿ ಇದೀವಿ, ಡಿಸ್ಕಷನ್ಸ್ ರೆಡಿ ಇದೀವಿ, ಎಲ್ಲ ಇದಾವೆ. ನರೇಂದ್ರ ಮೋದಿ ರಾತ್ರಿ 1 ಗಂಟೆಗೆ ಎದ್ದು ಯಾಕೆ ವಿಡಿಯೋ ಮಾಡಕ್ ಕುತ್ಕೊಂಡ್ರಂತೆ? ಯಾಕೆ ಮಾಡಿದ್ರಂತೆ? ಇದನ್ನ ನಾವು ಚರ್ಚೆ ಮಾಡ್ಬೇಕಾಗ್ತದೆ, ಇದನ್ನ ಗೊತ್ತಾಗ್ಬೇಕಾಗ್ತದೆ. ಇದನ್ನ ಇನ್ವೆಸ್ಟಿಗೇಷನ್ ಇದೆ, ಅದಕ್ಕೆ CBI, ED ಎಲ್ಲದೂ ಕೂಡ ಅಲ್ಲೆಲ್ಲೂ ಕೂಡ ಇವ್ರದ್ದು ಯಾವುದೇ ತರದ ಸಮಸ್ಯೆ ಇಲ್ಲ. ಬಂದು ಸುಳ್ಳು ಹೇಳೋದು, ಒಂದು ಪೋಸ್ಟ್ ಕಾರ್ಡ್ ಇಟ್ಕೊಳ್ಳೋದು ವಿಧಾನಸಭೆಯಲ್ಲಿ ಐ ಡೋಂಟ್ ಥಿಂಕ್ ವಿ ಶುಡ್ ಅಕ್ಸೆಪ್ಟ್. ಇದಿಷ್ಟು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರ ಮಾತುಗಳು. ಕ್ಯಾಮರಾಮನ್ ಸತ್ಯ ಜೊತೆ ಪ್ರಜ್ವಲ್, TV5 ಬೆಂಗಳೂರು.